ರಾಯರ ದರ್ಶನ ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಲೊಕೇಶನ್ ಮಾತ್ರ ಕ್ರೇಜಿ ಆಗಿರುತ್ತೆ ಅಂದ್ಕೊಳ್ಳಿ. ಬನ್ನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಕ್ರೇಜಿ ಆಗಿರೋಂಥ ಲೊಕೇಶನ್ ಅಂತ. ಲೆಟ್ಸ್ ಗೋ. ಇದೇ ಒಂದು ರೆಸ್ಟೋರೆಂಟಿಂದನೇ ಆ ವ್ಯೂ ಕಾಣಿಸೋದು. ಲೆಟ್ಸ್ ಗೋ ಇನ್ಸೈಡ್. ನಮಸ್ಕಾರ ಎಲ್ರಿಗೂ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರ್ಸೋಕೆ ಹೊರಟಿದ್ದೀನಿ ಅಂತಂದರೆ, ನೀವೆಲ್ಲರೂ ಕೇಳಿರ್ತೀರ ಇದೊಂದು ಮಾತನ್ನ, ನಮ್ಮ ರಾಯರು ಎಲ್ಲ ಕಡೆಗೂ ಇದ್ದಾರೆ ಅಂತ. ಸೊ ನಮ್ಮ ಭಾರತದಲ್ಲಿ ಇರುವಂಥ ಒಂದು ರಾಯರ ಮಠ ಅವ್ರದ್ದೇ ಒಂದು ಬ್ರ್ಯಾಂಚು ಲಂಡನಲ್ಲಿ ಕೂಡ ಓಪನ್ ಮಾಡಿದ್ದಾರೆ. ಸೊ ಹೊಸ್ದಾಗಿ ಓಪನ್ ಆಗಿರೋಂಥ ಒಂದು ಬ್ರ್ಯಾಂಚು. ರಾಯರ ದರ್ಶನ ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಬರ್ತೀನಾ ಅಂತಂದರೆ ಬರ್ಬೋದು. ಇದೇ ರಾಘವೇಂದ್ರ ಸ್ವಾಮಿ ಮಠ ಟೆಂಪಲ್ ಅಂತ ಐತೆ ನೋಡಿ. ಬನ್ನಿ ಒಳಗಡೆ ಹೋಗೋಣ. ನೋಡಿದ್ರಲ್ಲ, ಇದೇ ರಾಘವೇಂದ್ರ ಸ್ವಾಮಿ ಮಠ. ಬಂದು ಒಳ್ಳೆ ದರ್ಶನ ಮಾಡಿಕೊಂಡು ಒಳಗೆ ಒಂಥರ ಪೀಸ್ಫುಲ್ಲಾಗೈತೆ ಅಂದ್ಕೊಳ್ಳಿ. ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ಲು. ಸೊ ಅವ್ರದ್ದು ವಾಟ್ಸಪ್ ಗ್ರೂಪಿಗೆ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಯಾರಾದರೂ ಬಂದ್ರಿ ಅಂತಂದರೆ ಅವ್ರಿಗೆ ಕೇಳಿದರೆ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಡೇ ಏನಾದರೂ ಪೂಜೆ ಇದ್ದರೆ ನೀವು ಇನ್ವೈಟ್ ಆಗ್ತಾರೆ, ಅದರೊಳಗೆ ಬರ್ಬೋದು. ಸೊ ಇವಾಗ ಇನ್ನೊಂದು ಲೊಕೇಶನಿಗೆ ಕರ್ಕೊಂಡು ಹೋಗ್ತೀನಿ. ಯಾವ ಲೊಕೇಶನ್ ಏನು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಲಂಡನ್ನಿಂದ ಎಜುಕೇಷನ್ ಕಂಟೆಂಟ್ ವೀಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತು ಇಲ್ಲಿಯ ಗ್ರೋಸರೀಸು ಮತ್ತು ನಾನು ಏನೇನು ವೀಡಿಯೋಸ್ ಎಲ್ಲ ಮಾಡಿದ್ದೀನೋ ಎಲ್ಲದನ್ನು ಚೆಕ್ಔಟ್ ಮಾಡ್ಕೊತ ಬನ್ನಿ. ಯಾರಾದರೂ UK ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ UK ಇರೋರು ಎಲ್ಲ ಇನ್ಫಾರ್ಮೇಷನ್ ಕೊಡೋ ಥರ ಒಂದು ವೀಡಿಯೋಸ್ ಮಾಡಿದ್ದೀನಿ. ಸೊ ಚೆಕ್ಔಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಲೊಕೇಶನಿಗೆ ಹೋಗೋಣ. ನೆಕ್ಸ್ಟ್ ಲೊಕೇಶನ್ ಮಾತ್ರ ಕ್ರೇಜಿ ಆಗಿರುತ್ತೆ ಅಂದ್ಕೊಳ್ಳಿ. ಬನ್ನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಕ್ರೇಜಿ ಆಗಿರೋಂಥ ಲೊಕೇಶನ್ ಅಂತ. ಲೆಟ್ಸ್ ಗೋ. ಇವಾಗೇನು ರೀಸೆಂಟ್ ವಿಡಿಯೋ ನೋಡಿದ್ರಲ್ಲ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು, ಅಲ್ಲಿಗೆ ಹೋಗಿ ಒಂದು 3 days ಆದಮೇಲೆ ಇದು ಬ್ಲಾಗ್ ಮಾಡ್ತಾ ಇರೋದು. ಸಂಜಿತ್ ಹೆಗ್ಡೆ ಇವೆಂಟು ಮುಗೀತು, ಎಲ್ಲ ಮುಗೀತು. ಅವತ್ತು ನಾನು ಈ ಒಂದು ಪ್ಲೇಸಿಗೆ ಬರೋಕ್ಕಾಗಲಿಲ್ಲ. ನಿಮಗೆ ಕ್ರೇಜಿ ಒಂದು ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಆ ಪ್ಲೇಸ್ಗೆ ಇವತ್ತು ನಿಮಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಏನು ಕ್ರೇಜಿ ವ್ಯೂ ಕಾಣಿಸುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಈ ಪ್ಲೇಸ್ ಬಂದುಬಿಟ್ಟು ಏರ್ಪೋರ್ಟ್ ಪಕ್ಕದಲ್ಲೇ ಇರೋದು, ಹೀಥ್ರೋ ಏರ್ಪೋರ್ಟ್ ಪಕ್ಕದಲ್ಲೇ. ಇದೇ ಒಂದು ರೆಸ್ಟೋರೆಂಟಿಂದನೇ ಆ ವ್ಯೂ ಕಾಣಿಸೋದು. ಲೆಟ್ಸ್ ಗೋ ಇನ್ಸೈಡ್. ಇದೆ ಆ್ಯಕ್ಚುಲಿ ಲಾಡ್ಜ್, ಇದು ಏರ್ಪೋರ್ಟ್ ಪಕ್ಕದಲ್ಲಿರೋಂಥ ಲಾಡ್ಜು, ಅದರಲ್ಲೇ ರೆಸ್ಟೋರೆಂಟ್. ಆ ರೆಸ್ಟೋರೆಂಟಿಂದ ವ್ಯೂ ಕಾಣಿಸುತ್ತೆ. ಇಲ್ಲೇ ಕಾಣಿಸ್ತೈತೆ ಮುಂದೆ ಫ್ಲೈಟ್ಸ್ ಎಲ್ಲ ನಿಂತಿರೋದು ನೋಡಿ. ಇಲ್ಲಿಂದ ಕಾಣ್ತಾ ಇದ್ದಾವೆ ಎಲ್ಲ ವ್ಯೂ ನೋಡ್ಕೊತ ಕೂತ್ಕೊಂಡಿದ್ದಾರೆ. ಕ್ರೇಜಿ. ಇದೆಲ್ಲ ನಿಂತ್ಕೊಂಡಿರೋ ಫ್ಲೈಟ್ಸು ವ್ಯೂ ಕಾಣಿಸುತ್ತೆ ನೋಡಿ. ಕ್ರೇಜಿ ಅಲ್ಲ? ಯಾವುದಾದ್ರೂ ಫ್ಲೈಟ್ ಬರಲಿ, ಸಕ್ಕತ್ತಾಗಿರ್ತೀನ. ಬಂತು ಒಂದು ಫ್ಲೈಟ್ ಲ್ಯಾಂಡಿಂಗಿಗೆ. ವಾ, ಹೆಂಗೆ ಕಾಣಿಸ್ತೈತೆ ನೋಡು. ಬರ್ತೈತೆ. ಭಾರಿ ಅಲ್ಲ? ಯಾವುದದು ತುಂಬ ಜನಕ್ಕೆ ಅದು ಏನಂತಾನೆ ಗೊತ್ತಿರಲ್ಲ. ಅಲ್ಲಿ ಕಾಣಿಸ್ತೈತಲ್ಲ ಗ್ಲಾಸು, ಅದು 360 ಡಿಗ್ರಿ ವ್ಯೂ ಕಾಣಿಸ್ತಾ ಇರುತ್ತೆ. ಹೆಂಗೆ ಗೊತ್ತಾ, ಅದು ಇಡೀ ಒಂದು ಏರ್ಪೋರ್ಟ್ ಫುಲ್ ಏರ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಲ್ಲಿ ನೋಡಿ. ಇಷ್ಟು ದೊಡ್ಡ ಏರ್ಪೋರ್ಟ್ಗೆ ಟರ್ಮಿನಲ್ ಎಷ್ಟಿದೆ ಗೊತ್ತಾ? ಇಲ್ಲಿ 5 ಟರ್ಮಿನಲ್ಸ್ ಇದ್ದಾವೆ. 5 ಟರ್ಮಿನಲ್ಸಿಗೆ ಕೂಡ ಅದು ಒಂದೇ ಒಂದು ಟ್ರಾಫಿಕ್ ಕಂಟ್ರೋಲರ್ ಇರೋದು. ಎಷ್ಟು ದೊಡ್ಡದೈತೆ ಗೊತ್ತಾ ಇದು. ಈ ಎಂಡಿಂದ ಸೀದಾ ಆ ಎಂಡ್ ತನಕನೂ ಐತೆ ಏರ್ಪೋರ್ಟು. ಸುತ್ತ 5 ಟರ್ಮಿನಲ್ಲು. ಕ್ರೇಜಿ ಗುರು.
ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಗೊತ್ತಾ, ಇಲ್ಲಿ ಏರ್ಪೋರ್ಟಲ್ಲಿ ಆಟೋಮೆಟಿಕ್ ಪೋರ್ಟ್ಸ್ ಕೂಡ ಇದ್ದಾವೆ. ಅಲ್ಲಿ ಪೋರ್ಟ್ಸ್ ಬರ್ತವೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಆಟೋಮೆಟಿಕ್ ಪೋರ್ಟ್ಸ್, ಅದರಲ್ಲಿ ನೀವು ಬುಕ್ ಮಾಡ್ಕೊಂಡು ಟರ್ಮಿನಲ್ 1 to ಟರ್ಮಿನಲ್ 5 ಈಸಿಯಾಗಿ ಹೋಗ್ಬಿಡ್ಬೋದು ಬೇಗನೆ. ಫಾಸ್ಟ್ ಪೋರ್ಟ್ಸು ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಝೂಮ್ ಆಗ್ತೀನಿ ತಡ್ರಿ. ಅಲ್ಲಿ ಕಾಣ್ತಾ ಇದ್ದಾವೆ ನೋಡ್ರಿ ಪೋರ್ಟ್ಸು, ಆಟೋಮೆಟಿಕ್ ಪೋರ್ಟ್ಸ್ ಅದು. ಸೊ ಈ ಒಂದು ರೆಸ್ಟೋರೆಂಟಲ್ಲಿ ಹಿಂಗೆ ಹೊರಗಡೆ ಬಂದು ಈ ಕಡೆ ಕೂತ್ಕೊಂಡ್ರೆ ಸೀದಾ ವ್ಯೂ ಕಾಣಿಸುತ್ತೆ. ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೋಬೋದು. ಇಲ್ಲಿ ಕೂತಿದ್ದ ನೋಡ್ರಿ, ಕಾಲು ಹಿಡ್ಕೊಂಡು ಆರಾಮಾಗಿ ಹಿಂಗೆ ಕಾಲು ಹಿಡ್ಕೊಂಡು ವ್ಯೂ ನೋಡ್ಕೊಂತ ಕೂರ್ಬೋದು. ನೋಡಿದ್ರಲ್ಲ ಫ್ಲೈಟ್ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂತ. ಸಖತ್ತಾಗಿ ಒನ್ ಬೈ ಒನ್ ಬರ್ತಾಯಿದ್ವು. ಸೊ ಬ್ರಿಟಿಷ್ ಏರ್ವೇಸು, ಎಮಿರೇಟ್ಸ್ ಯಾವುದು ಕಾಣಲೇ ಇಲ್ಲಪ್ಪ ನನಗೆ. ಇದು ಪರ್ಫೆಕ್ಟ್ ವ್ಯೂ ಇದು. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ಫೇಮಸ್ ಇತ್ತಿದ್ದು. ಸೊ ಯಾರಾದರೂ UK ಈ ಒಂದು ವ್ಯೂ ನೋಡಬೇಕಂತ ಇಷ್ಟ ಇದ್ದರೆ ಕಮೆಂಟ್ ಹಾಕಿ, ನಾನು ಯಾವ ರೆಸ್ಟೋರೆಂಟ್ ಅಂತ ನೇಮ್ ಕಳಿಸ್ತೀನಿ. ಏನು ಪೀಸಾಗೈತೆ ಗೊತ್ತಾ ಇಲ್ಲಿ ಏರ್ಪೋರ್ಟ್ ಪಕ್ಕದಲ್ಲಿ. ವಾಹ್, ಒಂದು ಆ ಏರೋಪ್ಲೇನ್ದು ಸೌಂಡು ಕೇಳಿಸ್ತಿಲ್ಲ, ಅಷ್ಟು ಪೀಸಾಗೈತೆ, ಸಖತ್ತಾಗೈತೆ. ಆ್ಯಕ್ಚುಲಿ ಮನೆಗಳೆಲ್ಲ ಇದ್ದಾವೆ ಇಲ್ಲಿ. ಈ ಮನೆಗಳು ಅವರಿಗೆ ಫ್ಲೈಟ್ ವ್ಯೂ ನೋಡಿ 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 ಸಾಕಾಗೋಗಿರುತ್ತೆ ಅಂದ್ಕೊಳ್ಳಿ. ಲಂಡನ್ ಹಾಂಗ್ಕಾಂಗ್ ರೆಸ್ಟೋರೆಂಟ್ ಅಂತೆ ನೋಡಿ, ಇದು ಚೀನೀಸ್. ಸಖತ್ತಾಗೈತೆ. ವಾಟರ್ ಫಾಲ್ಸ್ ಎಲ್ಲ ಮಾಡಿಬಿಟ್ಟವ್ರೆ. ಈ ಕಡೆ ಎಲ್ಲ ಫುಲ್ಲು ರೆಸಿಡೆನ್ಷಿಯಲ್ ಏರಿಯಾ, ಈ ಸೈಡು ಆ ಸೈಡೆಲ್ಲ. ಪಕ್ಕದಲ್ಲೇ ಏರ್ಪೋರ್ಟ್ ಆ ಕಡೆ ಸೈಡು. ಕ್ರೇಜಿ ಅಲ್ಲ ನೋಡಿ, ಈ ಕಡೆ ಎಲ್ಲ ಮನೆ ಇದಾವೆ. ಈ ಮನೆ ಎಷ್ಟು ಚೆನ್ನಾಗಿತ್ತಲ್ಲ, ಇಷ್ಟೇ ಚಿಕ್ಕದು, ಒಂದೇ ಒಂದು ಕಾರು, ಒಂದೇ ಒಂದು ಸಿಂಗಲ್ ಡೋರು ಮನೆ. ಕ್ರೇಜಿ. ಇಲ್ಲೆಲ್ಲ ಮನೆಗಳು ನೋಡೋಕ್ಕೆ ಒಂದೊಂದು ಮನೆ ಎಷ್ಟು ಚೆಂದ ಇರ್ತವೆ ಅಂತಂದರೆ ಡ್ರೀಮ್ ಲೈಫ್ ಅಂದ್ಕೊಳ್ರಿ. ಪ್ರಾಪರ್ ಯಾವುದೋ ವಿಲೇಜ್ ಥರ ಇದೆ ಇದು. ಏರ್ಪೋರ್ಟ್ ಪಕ್ಕದಲ್ಲೇ. ವಾವ್, ಮನೆಗಳೆಲ್ಲ ನೋಡ್ರಿ, ಪ್ರಾಪರ್ ಬ್ರಿಟಿಷ್ ಮನೆಗಳು. ಇಲ್ಲೆಲ್ಲ ಟೆಸ್ಕೋ ಎಕ್ಸ್ಪ್ರೆಸ್ಸು ನೋಡಿ, ಮನೆ ಇದ್ದಂಗೆ ಐತೆ ಇದು. ಟೆಸ್ಕೋ ಸೇಮ್ ಮನೆಯೇ, ಅಲ್ಲಿ ಒಳಗಡೆ ಫುಲ್ ಟೆಸ್ಕೋ ಎಕ್ಸ್ಪ್ರೆಸ್ಸು, ಗ್ರೋಸರಿ ಸ್ಟೋರ್. ಬಸ್ ವ್ಯೂ ನೋಡ್ರಿ ಹೆಂಗೈತೆ. ಫ್ರಂಟಿಗೆ ಕುತ್ಕೊಂಡ್ರೆ ಈ ಥರ ವ್ಯೂ ಕಾಣಿಸುತ್ತೆ. ಫ್ರಂಟಿಗೆ ಕುತ್ಕೊಳೋ ಮಜಾನೇ ಬೇರೆ. ಹಿಂದ್ಗಡೆ ಹೋಗಿ ಕುತ್ಕೊಳೋದ್ಕಿನ ನೋಡ್ರಿ ಫುಲ್ಲು 360 ಡಿಗ್ರಿ ವ್ಯೂ. ಈ ಕಡೆನೂ ಕಾಣಿಸುತ್ತೆ, ಈ ಕಡೆನೂ ಕಾಣಿಸುತ್ತೆ, ಈ ಕಡೆನೂ ಕಾಣಿಸುತ್ತೆ. ಸಮ್ಮರ್ ಟೈಮಲ್ಲಿ ಇನ್ನೂ ಸಕ್ಕತ್ತಾಗಿರುತ್ತೆ. 9 ಗಂಟೆ ತನಕ ಬೆಳಗಿರುತ್ತೆ. ಕ್ರೇಜಿ ಅವಾಗ. ನೋಡ್ರಿ ಎಷ್ಟು ಟ್ರಾಫಿಕ್ ಇದ್ರೂ ಒಂದೇ ಲೈನಲ್ಲಿ ಹೆಂಗೆ ಬರ್ತಿದ್ದಾವೆ ಎಲ್ಲ ವೆಹಿಕಲ್ಸು. ಒಬ್ಬರು ಕ್ರಾಸ್ ಹೊಡಿತಿಲ್ಲ ನೋಡಿ. ಒನ್ ಬೈ ಒನ್ ಲೈನಲ್ಲಿ ಬರ್ತಿದ್ದಾರೆ. ಬಸ್ ಲೈನ್ ಮಾತ್ರ ಬೇರೆ, ಬಟ್ ಕಾರು ಅದೆಲ್ಲ ಎಷ್ಟು ಕರೆಕ್ಟಾಗಿ ಬರ್ತಿದ್ದಾರೆ ನೋಡಿ. ಬಸ್ ಇಳಿದು ಟ್ರೈನ್ ಸ್ಟೇಷನಿಗೆ ಬಂದೆ. ಟ್ರೈನ್ ಸ್ಟೇಷನಲ್ಲಿ ಹೆಂಗೆ ಖಾಲಿ ಹೊಡಿತೈತೆ ನೋಡ್ರಿ. ಯಾರು ಜನ ಇಲ್ಲ, ಯಾರು ಪಿಳ್ಳೇನೂ ಕಾಣ್ತಿಲ್ಲ. ಇನ್ನೂ 15 ಮಿನಿಟ್ಸ್ ವೇಟ್ ಮಾಡ್ಬೇಕು ಟ್ರೈನಿಗೆ. ಒಬ್ಬರು ಜನ ಇಲ್ಲ ಗುರು, ಸೈಕೈತೈತೆ ಯಪ್ಪ. ಯಾರು ಇಲ್ಲದ ಸ್ಟೇಷನಲ್ಲಿ ಒಬ್ಬನೇ ನಿಂತ್ಕೊಂಡು 20 ನಿಮಿಷ ಕಾಯ್ಬೇಕಿನ. ಏನು ಮಾಡೋಕ್ಕಾಗಲ್ಲ, ಟ್ರೈನ್ ಹಣೆ ಬರೋನೇ ಇಷ್ಟು. ಟ್ರೈನ್ ಹಣೆ ಬರೋನಲ್ಲ ಪಾಪ, ಟ್ರೈನ್ ಕರೆಕ್ಟ್ ಟೈಮಿಗೆ ಬರ್ತೈತೆ. ನಾನೇ ಬಸ್ಸಲ್ಲಿ ಬೇಗ ಬಂದುಬಿಟ್ಟೆ. ಸೊ ವೇಟ್ ಮಾಡಿ ಮನೆಗೆ ಹೋಗೋದಷ್ಟೇ ಇವಾಗ. ಇವಾಗ ಟ್ರೈನ್ ಇಳಿದು ಸ್ವಲ್ಪ ಟೆಸ್ಕೋಗೆ ಹೋಗಿ
ಸ್ವಲ್ಪ ಎಗ್ಗೋದನ್ನೆಲ್ಲ ತೊಗೊಳೋದಿತ್ತು. ಎಗ್ಗೆಲ್ಲ ತೊಗೊಂಡು ನಾಳೆ ಇನ್ನೊಂದು ಲೊಕೇಶನಿಗೆ ಹೋಗೋದಿದೆ. ಸೊ ಅದು ಇದು ಈ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ